ನಮಸ್ಕಾರ ಎಲ್ರಿಗೂ. ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಅಗ್ನಿವೀರ್ ಆರ್ಮಿ ಹುದ್ದೆಗಳ ಪ್ರತಿದಿನ 25 ಇಂಪಾರ್ಟೆಂಟ್ ಪ್ರಶ್ನೆಗಳ ಕುರಿತು ತಿಳಿಸ್ಕೊಡ್ತಾ ಹೋಗ್ತೇವೆ. ಈ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಗೆ ಸಹಾಯವಾಗ್ತವೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನೀವೇನಾದರೂ ಅಗ್ನಿವೀರ್ ಆರ್ಮಿ ಹುದ್ದೆಗಳಿಗೆ ತಯಾರಿಯನ್ನು ನಡೆಸ್ತಾ ಇದ್ದರೆ ನಮ್ಮಲ್ಲಿ PDF ನೋಟ್ಸ್ಗಳಿದ್ದಾವೆ. ಜನರಲ್ ಅವೇರ್ನೆಸ್, GK, ಸೈನ್ಸು ಹಾಗೆ ಮ್ಯಾಥಮೆಟಿಕ್ಸು, ರೀಸನಿಂಗ್ ನೋಟ್ಸ್ಗಳು ಕೇವಲ 100 ರೂಪಾಯಿಯಲ್ಲಿ ಸಿಗ್ತಾ ಇದ್ದಾವೆ. ಹಾಗೆ ಅದೇ ಥರ ನಿಮಗೇನಾದರೂ ಕ್ವಶನ್ ಪೇಪರ್ಸ್ಗಳು ಬೇಕಾದರೆ 25 ಅಗ್ನಿವೀರ್ ಹುದ್ದೆಯ ಕ್ವಶನ್ ಪೇಪರ್ಗಳಿದ್ದಾವೆ. ಈ ಕ್ವಶನ್ ಪೇಪರ್ಗಳಲ್ಲಿ ಮ್ಯಾಥ್ಸು, ರೀಸನಿಂಗು, GK, GS ಎಲ್ಲ ಇದ್ದಾವೆ. ಈ ಪ್ರಶ್ನೆ ಪತ್ರಿಕೆಗಳು ಹಾಗೆ ಈ PDF ನೋಟ್ಸ್ ಏನಾದರೂ ಬೇಕಾದರೆ ಇಲ್ಲಿ ವಾಟ್ಸಪ್ ನಂಬರ್ ಕಾಣ್ತಾ ಇದೆ ನೋಡಿ, ಈ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ಭಾರತದ ಉಕ್ಕಿನ ಮನುಷ್ಯ ಎಂದು ಯಾರನ್ನ ಕರೆಯುತ್ತಾರೆ? ಆಪ್ಷನ್ಗಳು ಮಹಾತ್ಮ ಗಾಂಧಿ, ಸರ್ದಾರ್ ವಲ್ಲಭಾಯ್ ಪಟೇಲ್, ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನು ಭಾರತದ ಉಕ್ಕಿನ ಮನುಷ್ಯ ಎಂದು ಕರೆಯಲಾಗುತ್ತೆ. ಇನ್ನು ಎರಡನೆಯ ಪ್ರಶ್ನೆ, ಭಾರತದ ಅತಿ ಎತ್ತರದ ಪರ್ವತ ಶಿಖರ ಯಾವುದು? ಆಪ್ಷನ್ಗಳು ಮೌಂಟ್ ಎವರೆಸ್ಟ್, ಕಾಂಚನಜುಂಗ, ನಂದಾದೇವಿ, K2, ಕ್ವಾಡಿನ್ ಅಸ್ಟೆನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಕಾಂಚನಜುಂಗ. ಇದು ಭಾರತದ ಅತಿ ಎತ್ತರದ ಪರ್ವತ ಶಿಖರ. ಮೂರನೆಯ ಪ್ರಶ್ನೆ, ಗೇಟ್ವೇ ಆಫ್ ಇಂಡಿಯಾ ಎಲ್ಲಿದೆ? ಆಪ್ಷನ್ಗಳು ನವದೆಹಲಿ, ಮುಂಬೈ, ಕಲ್ಕತ್ತಾ, ಚೆನ್ನೈ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಮುಂಬೈನಲ್ಲಿ ಗೇಟ್ವೇ ಆಫ್ ಇಂಡಿಯಾ ಇದೆ. ಇನ್ನು ನಾಲ್ಕನೆಯ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ಮರುಭೂಮಿ ಯಾವುದು? ಆಪ್ಷನ್ಗಳು ಥಾರ್, ಗೋಬಿ, ಸಹರಾ, ಕಲಹರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಸಹರಾ ಮರುಭೂಮಿ ವಿಶ್ವದಲ್ಲಿ ಅತಿ ದೊಡ್ಡ ಮರುಭೂಮಿ. ಇನ್ನು ಐದನೆಯ ಪ್ರಶ್ನೆ, ಬೌದ್ಧ ಧರ್ಮದ ಸ್ಥಾಪಕರು ಯಾರು? ಬೌದ್ಧ ಧರ್ಮದ ಸ್ಥಾಪಕರು ಯಾರು ಅಂತ ಪ್ರಶ್ನೆ. ಆಪ್ಷನ್ಗಳು ಮಹಾವೀರ, ಗೌತಮ ಬುದ್ಧ, ಅಶೋಕ, ಗುರುನಾನಕ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಗೌತಮ ಬುದ್ಧ ಈ ಬೌದ್ಧ ಧರ್ಮದ ಸ್ಥಾಪಕ. ಇನ್ನು ಆರನೆಯ ಪ್ರಶ್ನೆ, ಉತ್ತರಾಖಂಡದ ರಾಜಧಾನಿ ಯಾವುದು? ಆಪ್ಷನ್ಗಳು ಲಕ್ನೋ, ಡೆಹ್ರಾಡೂನ್, ಸಿಮ್ಲಾ, ನೈನಿತಾಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಡೆಹ್ರಾಡೂನ್ ಉತ್ತರಾಖಂಡ ರಾಜ್ಯದ ರಾಜಧಾನಿ. ಏಳನೆಯ ಪ್ರಶ್ನೆ, ಯಾವ ಗ್ರಹವು ಭೂಮಿಯ ಅವಳಿ ಎಂದು ಕರೆಯಲಾಗುತ್ತದೆ? ಯಾವ ಗ್ರಹವನ್ನು ಭೂಮಿಯ ಅವಳಿ ಗ್ರಹ ಎಂದು ಕರೆಯಲಾಗುತ್ತದೆ ಅಂತ ಪ್ರಶ್ನೆ. ಆಪ್ಷನ್ಗಳು ಮಂಗಳ, ಶುಕ್ರ, ಬುಧ, ಗುರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಶುಕ್ರ ಗ್ರಹವನ್ನು ಭಾರತದ ಭೂಮಿಯ ಅವಳಿ ಗ್ರಹ ಎಂದು ಕರೆಯಲಾಗುತ್ತೆ. ಇನ್ನು ಎಂಟನೆಯ ಪ್ರಶ್ನೆ, ಡಿಸ್ಕವರಿ ಆಫ್ ಇಂಡಿಯಾ ಪುಸ್ತಕವನ್ನು ಬರೆದವರು ಯಾರು? ಆಪ್ಷನ್ಗಳು ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ಬಾಲಗಂಗಾಧರ ತಿಲಕ್, ಡಾಕ್ಟರ್ BR ಅಂಬೇಡ್ಕರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಜವಾಹರ್ಲಾಲ್ ನೆಹರು ಅವರು ಡಿಸ್ಕವರಿ ಆಫ್ ಇಂಡಿಯಾ ಪುಸ್ತಕವನ್ನು ಬರೆದವರು. ಇನ್ನು ಒಂಬತ್ತನೆಯ ಪ್ರಶ್ನೆ, ಭಾರತದ ಅತಿ ಉದ್ದದ ಅಣೆಕಟ್ಟು ಯಾವುದು? ಆಪ್ಷನ್ಗಳು ಬಾಕ್ರಾ ನಂಗಲ್, ಹಿರಾಕೂಡ್ ಅಣೆಕಟ್ಟು, ತೆಹರಿ ಅಣೆಕಟ್ಟು, ಸರ್ದಾರ್ ಸರೋವರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಹಿರಾಕೂಡ್ ಅಣೆಕಟ್ಟು. ಇದು ಭಾರತದ ಅತಿ ಉದ್ದದ ಅಣೆಕಟ್ಟು. ಹತ್ತನೆಯ ಪ್ರಶ್ನೆ, ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ? ಆಪ್ಷನ್ಗಳು ಆಸಾಂ, ಪಶ್ಚಿಮ ಬಂಗಾಳ, ಕೇರಳ, ಕರ್ನಾಟಕ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಆಸಾಂನಲ್ಲಿ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಇದೆ. ಇನ್ನು 11ನೆಯ ಪ್ರಶ್ನೆ, ಒಲಿಂಪಿಕ್ಸ್ನಲ್ಲಿ ವೈಯಕ್ತಿಕ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯರು ಯಾರು? ಆಪ್ಷನ್ಗಳು ನೀರಜ್ ಚೋಪ್ರಾ, ಅಭಿನವ್ ಬಿಂದ್ರಾ, ಸುನೀಲ್ ಕುಮಾರ್, ಲಿಯಾಂಡರ್ ಪೇಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಅಭಿನವ್ ಬಿಂದ್ರಾ. 12ನೆಯ ಪ್ರಶ್ನೆ, ಹಿಂದಿ ಭಾಷೆಯ ಲಿಪಿ ಯಾವುದು? ಆಪ್ಷನ್ಗಳು ಗುರುಮುಖಿ, ದೇವನಾಗರಿ, ರೋಮನ್ನು, ಪರ್ಷಿಯನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್
ಬಿ ದೇವನಾಗರಿ ಲಿಪಿ. ಹಿಂದಿ ಭಾಷೆಯ ಲಿಪಿ ದೇವನಾಗರಿ ಲಿಪಿ. ಇನ್ನು 13ನೆಯ ಪ್ರಶ್ನೆ, ಅಂತಾರಾಷ್ಟ್ರೀಯ ಶಾಂತಿಗೆ ಯಾವ ಸಂಸ್ಥೆ ಕಾರಣವಾಗಿದೆ? ಆಪ್ಷನ್ಗಳು WHO, ಯುನೆಸ್ಕೋ, UNO, ವಿಶ್ವ ವ್ಯಾಪಾರ ಸಂಸ್ಥೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, UNO, ಸಂಯುಕ್ತ ರಾಷ್ಟ್ರ ಸಂಘ. 14ನೆಯ ಪ್ರಶ್ನೆ, ದಂಡಿ ಮಾರ್ಚ್ ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು? ಅಂದರೆ ದಂಡಿ ಚಳುವಳಿ. ಆಪ್ಷನ್ಗಳು 1920, 1930, 1942, 1947. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, 1930ರಲ್ಲಿ. 15ನೆಯ ಪ್ರಶ್ನೆ, RBIನ ಪ್ರಸ್ತುತ ಗವರ್ನರ್ ಯಾರು? ಅಂದರೆ ಭಾರತೀಯ ರಿಸರ್ವ್ ಬ್ಯಾಂಕ್ನ ಪ್ರಸ್ತುತ ಗವರ್ನರ್ ಯಾರು ಅಂತ ಪ್ರಶ್ನೆ. ಆಪ್ಷನ್ಗಳು ರಘುರಾಮ್ ರಾಜನ್, ಉರ್ಜಿತ್ ಪಟೇಲ್, ಸಂಯುಕ್ತ ಮೆಲ್ಹೋತ್ರಾ, ಸಂಜಯ್ ಮೆಲ್ಹೋತ್ರಾ, ನಿರ್ಮಲಾ ಸೀತಾರಾಮನ್. ಇದಕ್ಕೆ ಸರಿಯಾದ ಉತ್ತರ ಸಂಜಯ್ ಮಲ್ಹೋತ್ರಾ. ಇನ್ನು 16ನೆಯ ಪ್ರಶ್ನೆ, ಭೂಮಿಯ ವಾತಾವರಣದಲ್ಲಿ ಯಾವ ಅನಿಲವು ಹೆಚ್ಚು ಹೇರಳವಾಗಿದೆ? ಆಪ್ಷನ್ಗಳು ಆಕ್ಸಿಜನ್ನು, ನೈಟ್ರೋಜನ್, ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ನೈಟ್ರೋಜನ್. ಇನ್ನು 17ನೆಯ ಪ್ರಶ್ನೆ, ವಿದ್ಯುತ್ ಪ್ರವಾಹದ ಘಟಕ ಯಾವುದು? ಆಪ್ಷನ್ಗಳು ಓಮು, ವೋಲ್ಟು, ಆಂಪಿಯರ್, ವ್ಯಾಟ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ, ಯಾವುದು ಆಂಪಿಯರ್. 18ನೆಯ ಪ್ರಶ್ನೆ, ಯಾವ ಲೆನ್ಸ್ ಸಮೀಪ ದೃಷ್ಟಿಯನ್ನು ಸರಿಪಡಿಸುತ್ತದೆ? ಆಪ್ಷನ್ಗಳು ಪೀನ, ಕಾನ್ವೇವ್, ಬೈಫೋಕೋಲ್, ಸಿಲಿಂಡರಾಕಾರದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಕಾನ್ಕೇವ್. ಇನ್ನು 19ನೆಯ ಪ್ರಶ್ನೆ, ಯಾವ ಲೋಹವು ಉತ್ತಮ ವಿದ್ಯುತ್ ವಾಹಕವಾಗಿದೆ? ಆಪ್ಷನ್ಗಳು ಸೋನಾ, ತಾಮ್ರ, ಬೆಳ್ಳಿ, ಅಲ್ಯೂಮಿನಿಯಂ. ಸೋನಾ ಅಂದರೆ ಚಿನ್ನ ಅಂತ ಅರ್ಥ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಬೆಳ್ಳಿ. ಇನ್ನು 20ನೆಯ ಪ್ರಶ್ನೆ, ಒಂದು ನವಜಾತ ಶಿಶುವಿನಲ್ಲಿ ಎಷ್ಟು ಮೂಳೆಗಳಿವೆ? ಆಪ್ಷನ್ಗಳು 206, 250, 300, 270. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, 300 ಮೂಳೆಗಳಿರ್ತವೆ. ಇನ್ನು 21ನೆಯ ಪ್ರಶ್ನೆ, ಯಾವ ತಾಪಮಾನದಲ್ಲಿ ಗರಿಷ್ಠ ನೀರಿನ ಸಾಂದ್ರತೆ ಎಷ್ಟಿರುತ್ತದೆ? ಆಪ್ಷನ್ಗಳು 0 ಡಿಗ್ರಿ ಸೆಲ್ಸಿಯಸ್, 100 ಡಿಗ್ರಿ ಸೆಲ್ಸಿಯಸ್, 4 ಡಿಗ್ರಿ, -4 ಡಿಗ್ರಿ ಸೆಲ್ಸಿಯಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, 4 ಡಿಗ್ರಿ ಸೆಲ್ಸಿಯಸ್. 22ನೆಯ ಪ್ರಶ್ನೆ, ಇರುವೆಯ ಕುಟುಕಿನಲ್ಲಿ ಯಾವ ಆಮ್ಲವಿದೆ? ಆಪ್ಷನ್ಗಳು ಸೈಟ್ರಿಕ್ ಆಮ್ಲ, ಫಾರ್ಮಿಕ್ ಆಮ್ಲ, ಲ್ಯಾಕ್ಟಿಕ್ ಆಮ್ಲ, ಅಸೆಟಿಕ್ ಆಮ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಫಾರ್ಮಿಕ್ ಆಮ್ಲ. ಇನ್ನು 23ನೆಯ ಪ್ರಶ್ನೆ, ಶಿಲೀಂಧ್ರಗಳ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ಗಳು ಸೈಟೋಲಜಿ, ಮೈಕಾಲಜಿ, ಫೈಕಾಲಜಿ, ಹಿಸ್ಟಾಲಜಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಮೈಕಾಲಜಿ ಅಂತ ಕರೀತಾರೆ. ಇನ್ನು 24ನೆಯ ಪ್ರಶ್ನೆ, ಮೆದುಳಿನ ಯಾವ ಭಾಗವು ಸಮತೋಲನವನ್ನು ನಿಯಂತ್ರಿಸುತ್ತದೆ? ಆಪ್ಷನ್ಗಳು ಸೆರೆಬ್ರಮ್, ಸೆರೆಬೆಲ್ಲಮ್, ಮುಡೆಲಾ, ಹೈಪೋಥ್ಯಾಲಿಸಮ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಸೆರೆಬೆಲ್ಲಮ್. 25ನೆಯ ಪ್ರಶ್ನೆ, ಕೊನೆಯ ಪ್ರಶ್ನೆ, ಸ್ಕರ್ವಿ ಯಾವ ವಿಟಮಿನ್ ಕೊರತೆಯಿಂದ ಉಂಟಾಗುತ್ತದೆ? ಆಪ್ಷನ್ಗಳು ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಡಿ. ಇದಕ್ಕೆ ಸರಿಯಾದ ಉತ್ತರ ವಿಟಮಿನ್ ಸಿ ಕೊರತೆಯಿಂದ ಸ್ಕರ್ವಿ ರೋಗ ಉಂಟಾಗುತ್ತದೆ. ಇವೆಲ್ಲವೂ ಅಗ್ನಿವೀರ್ ಆರ್ಮಿಯ ಹಳೆಯ ಪ್ರಶ್ನೆ ಪತ್ರಿಕೆಗಳ ಪ್ರಮುಖ ಪ್ರಶ್ನೆಗಳು.